ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತುವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ವೀಕ್ಷಕರೇ, ಥಂಬ್ನೈಲ್ನಲ್ಲೂ ಓದಿ ನಿಮಗೆಲ್ಲ ತಿಳಿದಿದೆ, ಜಿಲ್ಲಾ ನ್ಯಾಯಾಲಯದಲ್ಲಿ ಸೋಲುವ ಜಾತಕ, ಜಿಲ್ಲಾ ನ್ಯಾಯಾಲಯದಲ್ಲಿ ಗೆಲ್ಲುವ ಜಾತಕ. ನೋಡಿ, ಈ ಲಿಂಗರಾಜು ಮತ್ತು ರಾಜೇಶ್ವರಿ ಬಂದು ಅಣ್ಣ ತಂಗಿ, ಆದ್ರೂ ಅವ್ರ ಮಧ್ಯ ತುಂಬ ವೈಮನಸ್ಸಿದೆ. ಯಾವುದೋ ಒಂದು ಕೇಸಿಗೆ ಸಂಬಂಧಪಟ್ಟಂಗೆ ಅವರು ತುಂಬ ವ್ಯಾಜ್ಯದಲ್ಲಿ ಒಳಗಾಗಿದ್ದಾರೆ. ಓಕೆನಾ? ಈ ವ್ಯಾಜ್ಯದಲ್ಲಿ ಯಾರು ಗೆಲ್ತಾರೆ ಅಂತ ಈ ಒಂದು ಕನ್ಸಲ್ಟೇಷನ್ ನನಗೆ ಬಂದಿತ್ತು. ಇದೊಂದು ನನಗೆ ಒಂದು ಸಮಸ್ಯೆ ಆಗ್ಬಿಡ್ತು. ಯಾಕೆಂದರೆ ನೋಡಿ, ಲಿಂಗರಾಜುರವ್ರ ಜಾತಕನೂ ನಾನು ನೋಡಿದೆ. ಇವರೇ ಲಿಂಗರಾಜುರವರೇ ಅವರ ತಂಗಿ ಜಾತಕನೂ ಅವರೇ ಕೊಟ್ಟರು. ನೋಡಿ, ನಮ್ಮ ತಂಗಿ ಜಾತಕ ಇದು ಅಂತ. ಓಕೆನಾ? ಎರಡೂ ನೋಡಿದೆ. ಎರಡನ್ನೂ ನೋಡಿದಾಗ ಸಿಕ್ಕಾಪಟ್ಟೆ ಕನ್ಫ್ಯೂಸನ್ ಆಗುತ್ತೆ. ಓಕೆನಾ? ನೋಡಿ, ಲಿಂಗರಾಜು ಅವ್ರಿಗೆ 11ನೇ ಮನೆಯಲ್ಲಿ ಬುಧ ಇದ್ದಾನೆ, 12ನೇ ಮನೆಯಲ್ಲಿ ಶನಿ ಇದ್ದಾನೆ, 4ನೇ ಮನೆಯಲ್ಲಿ ಚಂದ್ರನೂ ಇದ್ದಾನೆ. ಓಕೆನಾ? ಆ್ಯಕ್ಚುಲಿ ಇದು ಪಿತ್ರಾರ್ಜಿತ ಆಸ್ತಿ. ಈಗ ನಿಮಗೆಲ್ಲ ಗೊತ್ತಿದೆ, ಹೆಣ್ಣು ಮಕ್ಕಳಿಗೂ ಆಸ್ತಿನಲ್ಲಿ ಭಾಗ ಇದೆ ಅಲ್ವಾ. ಅವ್ರು ಬಂದು ಕೋಲಾರ ಡಿಸ್ಟಿಕ್ಕಲ್ಲಿ 5 ಕೋಟಿ ಪ್ರಾಪರ್ಟಿ. ಓಕೆನಾ? 5 ಕೋಟಿ ಪ್ರಾಪರ್ಟಿಗೋಸ್ಕರ ಹೋರಾಡ್ತಾ ಇದ್ದಾರೆ. ಈ ಹೆಣ್ಣು ಮಗಳು ಮದುವೆ ಮಾಡಿ ಕಳಿಸಿದ್ದಾರೆ, ಆದ್ರೂ ನಮಗೆ ಹಣ ಬೇಕು ಅಂತ ತುಂಬ ಕೇಸ್ಗಳನ್ನು ಹಾಕಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಓಕೆನಾ? ಈಗ ಎರಡೂ ಜಾತಕವನ್ನು ನಾವು ವಿಶ್ಲೇಷಣೆ ಮಾಡೋಣ. ಯಾರು ಗೆದ್ದರು? ಆ್ಯಕ್ಚುಲಿ ಇವ್ರು ಗೆದ್ದರು, ರಾಜೇಶ್ವರಿ ಅವ್ರು ಗೆದ್ದರು. ಅದನ್ನು ನಾನು ಬರೆದಿದ್ದೀನಿ. ಕೋಲಾರ ಡಿಸ್ಟಿಕ್ ಕೋರ್ಟು ಅಂತಿಮ ತೀರ್ಪು 2 ಮಾರ್ಚು 2026 ಅಂತಿಮ ತೀರ್ಪು ಬಂತು. ಇವರು ಗೆದ್ದರು, ಇವರು ಸೋತರು. ಯಾಕೆ? ಒಂದು ಲಿಟಿಗೇಷನ್, ಒಂದು ವ್ಯಾಜ್ಯ ಅಂತ ನಾವು ನೋಡಿದಾಗ 6ನೇ ಮನೆ ನಮಗೆ ಕಾರಣವಾಗುತ್ತೆ ವೀಕ್ಷಕರೇ. ಓಕೆನಾ? ಲಿಟಿಗೇಷನ್, ವ್ಯಾಜ್ಯ, ಜಗಳ, ವಾದ, ಇದಕ್ಕೆ 6ನೇ ಮನೆ ಕಾರಣವಾಗುತ್ತೆ ವೀಕ್ಷಕರೇ. ಆದರೆ 6ನೇ ಮನೆ ಅದು ಆ ಲಿಟಿಗೇಷನ್, ಆ ವ್ಯಾಜ್ಯದಲ್ಲಿ ಅವ್ರು ಗೆಲ್ತಾರಾ ಸೋಲ್ತಾರ, ಅದು ತುಂಬ ಮುಖ್ಯ ಆಗುತ್ತೆ. ಹೇಳಬೇಕು ಅಂದರೆ ಇವರಿಬ್ಬರು ಜಾತಕದಲ್ಲಿ ಇವ್ರ ಜಾತಕ ಸ್ಟ್ರಾಂಗ್ ಇದೆ, ಬಟ್ ಗೆದ್ದಿದ್ದೇವರು ಯಾಕೆ ಅಂತ ನಾವೀಗ ತಿಳ್ಕೊಳ್ಳೋಣ ವೀಕ್ಷಕರೇ. ಓಕೆನಾ? ನೋಡಿ ವೀಕ್ಷಕರೇ, ಗ್ರಹಗಳ ಪ್ಲೇಸ್ಮೆಂಟ್ ಎಲ್ಲ ನಾನು ಬರೆದಿದ್ದೀನಿ. ಪ್ಲೇಸ್ಮೆಂಟು ಹೆಂಗಾದರೂ ಇರಲಿ, ನಮಗೆ ಬೇಕಾಗಿರೋದು ಈಗ ಪ್ರಾಬ್ಲಮ್ ಏನು ಅಂತ ನಾವು ಯಾವತ್ತೇ ಆಗಲಿ ಪ್ರಾಬ್ಲಮ್ ಏನು, ಯಾವ ವಿಚಾರಕ್ಕೆ ಅವ್ರ ಜಾತಕವನ್ನು ಕೇಳ್ತಾ ಇದ್ದಾರೆ ಅದನ್ನು ನಾವು ಗಮನಿಸಬೇಕು. ಲ್ಯಾಂಡ್ ಲಿಟಿಗೇಷನ್, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಆಯಿತಾ, ವ್ಯಾಜ್ಯ ಅಂತ ಬರುತ್ತೆ. ಅದಕ್ಕೆ ಯಾವಾಗಲೂ 6ನೇ ಮನೆಯನ್ನು ನಾವು ನೋಡಬೇಕು, ಅಥವಾ 6ನೇ ಮನೆಯ ಅಧಿಪತಿಯನ್ನು ನೋಡಬೇಕು. ಅವನು ಏನಾಗಿದ್ದಾನೆ ಅಂತ ನಾವು ನೋಡಬೇಕು. ಈಗ ನೋಡಿ, ಲಿಂಗರಾಜರವರ ಜಾತಕದಲ್ಲಿ 1, 2, 3, 4, 5, 6 6ನೇ ಮನೆಯ ಅಧಿಪತಿ ಶನಿ 12ನೇ ಮನೆಯಲ್ಲಿ ಕುಳಿತಿದ್ದಾನೆ. ಓಕೆನಾ? ಇದು ಒಂದು ಪಾಯಿಂಟು ನೆನ್ಪಿಟ್ಕೊಳ್ಳಿ. ಬುಧ 11ರಲ್ಲಿ ಕುಳಿತಿದ್ದಾನೆ, ಓಕೆ, ಒಳ್ಳೆಯದೇ. ಆದರೆ ಅವನು 2ನೇ ಮನೆಯ ಅಧಿಪತಿ. ಅವನೇನು ಮಾಡ್ತಾನೆ? ಕುಟುಂಬದಲ್ಲಿಂದ ಲಾಭ ಕೊಡ್ತಾನೆ. ಹೋಟೆಲ್ ಬಿಸ್ನೆಸ್ಸಿಂದ, ಆ್ಯಕ್ಚುಲಿ ಅವ್ರದ್ದೊಂದು ದೊಡ್ಡ ಹೋಟ್ಲಿದೆ. ಒಂದು ದಿನದ ಸಂಪಾದನೆ 25,000 ಒಂದು ದಿನಕ್ಕೆ ಖರ್ಚು ಕಳೆದು ಉಳಿಯುತ್ತೆ. ಓಕೆನಾ? 2ನೇ ಮನೆಯ ಅಧಿಪತಿ 11ರಲ್ಲಿದ್ದಾನೆ, ಇದು ಒಳ್ಳೆಯದೇ. ಬಟ್ ಲಿಟಿಗೇಷನ್ಗೆ ಇದು ಒಳ್ಳೆಯದಲ್ಲ. ಓಕೆನಾ ವೀಕ್ಷಕರೇ? ನೆಕ್ಸ್ಟು, ಈ 12ನೇ ಮನೆಯ ಅಧಿಪತಿ ಕರ್ಕಾಟಕ ರಾಶಿಗೆ ಅಧಿಪತಿ ಯಾರು ಅಂತ ನಾವು ನೋಡಿದಾಗ ಚಂದ್ರ ಆಗ್ತಾನೆ ವೀಕ್ಷಕರೇ. ಈ ಚಂದ್ರ 4ನೇ ಮನೆಯಲ್ಲಿ ಕುತ್ಕೊಂಡಿದ್ದಾನೆ, ಆದರೆ 12ನೇ ಮನೆಯ ಅಧಿಪತಿ. ಅವಾಗೇನಾಗುತ್ತೆ, ಈ 4ನೇ ಮನೆ ಬಂದು ಪ್ರಾಪರ್ಟಿ ಅಂತ ನಾವು ಕರಿತೀವಿ. ಓಕೆನಾ? ಪ್ರಾಪರ್ಟಿಗೋಸ್ಕರ ವ್ಯಯವನ್ನು ಹೆಚ್ಚು ಮಾಡ್ತಾರೆ. ಆ್ಯಕ್ಚುಲಿ ಇವರಿಬ್ರಿಗೂ ಟಫ್ ಕಾಂಪಿಟೇಷನ್ನು, ತುಂಬ ಹಣವನ್ನು ಖರ್ಚು ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಷನ್ನ ಕೊಟ್ಟಿದೆ. ಫೈನಲ್ಲಾಗಿ ಇವರೇ ಸೋತರು. ಯಾಕೆ ಅಂತ ಹೇಳ್ತೀನಿ, ಇವಾಗ ಕೇಳಿಸ್ಕೊಳ್ಳಿ ವೀಕ್ಷಕರೇ. ಬೇರೆ ಗ್ರಹಗಳೆಲ್ಲ ಪ್ಲೇಸ್ಮೆಂಟ್ ಇದೆ, ಅದು ಇರಲಿ. ನಾವೇನು ಮಾಡಬೇಕು, ಈಗ ಕೇಸ್ ನಡೀತಾ ಇದೆ, ಇವ್ರಿಗೆ ದಶಾಭುಕ್ತಿ ಏನು ನಡೀತಾ ಇದೆ ಅದನ್ನು ನೋಡ್ಬೇಕು ನಾವು. ಇವ್ರಿಗೆ ಬುಧ ದಶೆ ನಡೀತಾ ಇದೆ. ಬುಧ 2ನೇ ಮನೆ ಅಧಿಪತಿ 11ರಲ್ಲಿದ್ದಾನೆ, ಒಳ್ಳೆಯದು. ಕುಟುಂಬದಿಂದ ಲಾಭ, ಹೋಟೆಲ್ ಬಿಸ್ನೆಸ್ಸಿಂದ ಲಾಭ, ಇವ್ರ ಹತ್ರ ಕ್ಯಾಶ್ ಇದೆ,
ಲಿಕ್ವಿಡ್ ಕ್ಯಾಶ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಕರೆಕ್ಟು. ಆದರೆ ಬುಧ ದಶೆ ಶನಿ ಭುಕ್ತಿ ನಡೀತಾ ಇದೆ. ಶನಿ ಈಗಾಗಲೇ ಹೇಳಿದ್ದೀನಿ 6ನೇ ಮನೆಯ ಅಧಿಪತಿ 12ರಲ್ಲಿದ್ದಾನೆ. ಅದೇನಾಗುತ್ತೆ, ವ್ಯಾಜ್ಯದಲ್ಲಿ ಸೋಲು ಅಂತ ಬರುತ್ತೆ ವೀಕ್ಷಕರೇ. ಓಕೆನಾ. ಅದರಿಂದ ಇವರು ಲಿಂಗರಾಜರವರು ತುಂಬ ಹಣವನ್ನು ಖರ್ಚು ಮಾಡಿ ಫೈಟ್ ಮಾಡಿದ್ರೂ ಕೂಡ ಇವರು ವ್ಯಾಜ್ಯದಲ್ಲಿ ಸೋತಿದ್ದಾರೆ. ಇದು ಒಂದು ಭಾಗ. ಇವ್ರಿಗೆ ಆಮೇಲೆ ನೆಕ್ಸ್ಟ್ ಇವ್ರು ಯಾಕೆ ಗೆದ್ರು ನೋಡಿ, ಅದನ್ನು ನೋಡೋಣ ಇವಾಗ. ರಾಜೇಶ್ವರಿ ಅನ್ನೋರಿಗೆ 11ನೇ ಮನೆಯಲ್ಲಿ ಗ್ರಹನೇ ಇಲ್ಲ. ಓಕೆನಾ. 11ನೇ ಮನೆಯಲ್ಲಿ ಗ್ರಹ ಇಲ್ಲ. 4ನೇ ಮನೆಯಲ್ಲಿ ಮಂಗಳ ಇದ್ದಾನೆ. ಓಕೆನಾ. 5 ಮತ್ತು 12ರ ಅಧಿಪತಿ, 5 ಮತ್ತು 12ರ ಅಧಿಪತಿ ಕುಜ 4ನೇ ಮನೆಯಲ್ಲಿದ್ದಾನೆ. ಸೇಮ್ ಇವರು 12ನೇ ಅಧಿಪತಿ 4ರಲ್ಲಿದ್ದಾರೆ. ಇವರು ಲ್ಯಾಂಡು ಪ್ರಾಪರ್ಟಿಗೋಸ್ಕರ ಹೆಚ್ಚು ಹಣವನ್ನು ವ್ಯಯ ಮಾಡಿದ್ದಾರೆ, ಇದು ಸತ್ಯ. ಓಕೆನಾ. ಮತ್ತು ಈ ನೋಡಿ 6ನೇ ಮನೆಯಲ್ಲಿ ಈ ಜಾತಕದವರಿಗೆ ಕೇತು ಇದೆ ಮತ್ತು ಗುರು ಇದ್ದಾನೆ. 6ನೇ ಮನೆಯಲ್ಲಿ ಯಾವುದೇ ಗ್ರಹ ಇದ್ರೂ ಅವ್ರು ಸ್ವಲ್ಪ ಮನಿ ಮೈಂಡೆಡ್ ಆಗಿರ್ತಾರೆ. ದುಡ್ಡು ಬರುತ್ತಾ, ಸ್ವಲ್ಪ ಜಗಳ ಮಾಡೋಣ, ಗಲಾಟೆ ಮಾಡೋಣ, ದುಡ್ಡು ಸಿಗುತ್ತರೆ ಗಲಾಟೆ ಮಾಡೋಣ, ಈ ಒಂದು ಮನೋಭಾವದಲ್ಲಿ ಇರುತ್ತಾರೆ. ಇವರು ಸ್ವಲ್ಪ ಕಾಲು ಕರ್ಕೊಂಡು ಜಗಳಕ್ಕೆ ಹೋಗುವಂಥ ಸ್ವಭಾವ. ಅದೇ ಈ ಲಿಂಗರಾಜರವ್ರು ನೋಡಿ 6ನೇ ಮನೆಯಲ್ಲಿ ಗ್ರಹಗಳು ಇಲ್ಲ. ಓಕೆನಾ. 3ನೇ ಮನೆಯಲ್ಲಿದೆ, ಕೇತು ಮತ್ತು ಕುಜ 3ನೇ ಮನೆಯಲ್ಲಿದ್ದಾರೆ ಅಲ್ವಾ. ಈ ಅವರೇನು ಮಾಡ್ತಾರೆ, ಲಿಂಗರಾಜರವರು ಅವ್ರು ಆ್ಯಕ್ಚುಲಿ ಹೇಳಿದ್ದಾರೆ ಅವ್ರಿಗೆ, ನಿನಗೊಂದಿಷ್ಟು ಕೊಟ್ಬಿಡ್ತೀನಮ್ಮ, ಆರಾಮಾಗಿ ಸುಮ್ಮನೆ ಇರು ಅಂತ. ಇಲ್ಲ ನನಗೆ ಇಷ್ಟೇ ಬರಬೇಕು ಅಂತ ತುಂಬ ವಾದ ಮಾಡ್ತಾ ಇದ್ದಾರೆ ಅವರು. ಅವ್ರು ಕಾಂಪ್ರಮೈಸಿಗೆ ರೆಡಿ ಇದ್ದಾರೆ, ಬಟ್ ಇವ್ರು ರೆಡಿ ಇಲ್ಲ. ಯಾಕಂದರೆ ಅವರು 3ನೇ ಮನೆ ಯಾವಾಗಲೂ ರಾಜಿನ ಮಾಡ್ಕೊಂಬಿಡೋಣ ಅಂತ ಯೋಚನೆ ಮಾಡುತ್ತೆ. ಇವ್ರಿಗೆ 3ನೇ ಮನೆಯಲ್ಲಿ ಗ್ರಹ ಇಲ್ಲ, 6ನೇ ಮನೆಯಲ್ಲಿದೆ. ಇಲ್ಲ ನಾನು ಫೈಟ್ ಮಾಡ್ತೀನಿ, ಅದೇನಾರಾಗಲಿ ನಾನು ಫೈಟ್ ಮಾಡ್ತೀನಿ ಅಂತ ಹೇಳುತ್ತೆ. ಓಕೆನಾ ವೀಕ್ಷಕರೇ. ನೆಕ್ಸ್ಟು ಇವರು ಯಾಕೆ ಒಂದು ಈ ಲಿಟಿಗೇಷನಲ್ಲಿ ವಿನ್ ಆದರು ಅಂತ ನಾವು ನೋಡೋದಾದರೆ ವೀಕ್ಷಕರೇ ನೋಡಿ, ಇವರಿಗೆ ಲಗ್ನದಿಂದ 1 2 3 4 5 6 6ನೇ ಮನೆಯ ಅಧಿಪತಿ ಮತ್ತು 11ನೇ ಮನೆಯ ಅಧಿಪತಿ ಶುಕ್ರ 10ನೇ ಮನೆಯಲ್ಲಿ ಕುಳಿತಿದ್ದಾನೆ. ಓಕೆನಾ ವೀಕ್ಷಕರೇ. ಇವರಿಗೆ ಶುಕ್ರ ದಶೆ ಮತ್ತು ಶುಕ್ರ ಭುಕ್ತಿನೇ ನಡೀತಾ ಇದೆ. ಓಕೆನಾ. 5 ವರ್ಷದಿಂದನೂ ಇದು ಸಾಲ್ವ್ ಆಗದಿರೋ ಪ್ರಾಬ್ಲಮ್ಮು ಇವ್ರಿಗೆ ಏನಾಗೋಯ್ತು, ದಶೆ ಚೇಂಜ್ ಆಗೋಯ್ತು. ಶುಕ್ರ ದಶೆ ಶುಕ್ರ ಭುಕ್ತಿ ಚೇಂಜ್ ಆಗೋಯ್ತು. ಬೇರೆ ಗ್ರಹಗಳೇ ಎಲ್ಲಾದರೂ ಇರಲಿ, ದಶಾಭುಕ್ತಿ ಏನು ನಡೀತೈತೋ ಆ ಗ್ರಹಗಳೇ ಆ್ಯಕ್ಟಿವೇಟ್ ಆಗಿ ರಿಸಲ್ಟ್ನ ಕೊಡುತ್ತೆ. ಆದ್ದರಿಂದ ಇವರು 6ನೇ ಮನೆಯ ಅಧಿಪತಿ ವೃಷಭ ರಾಶಿ ಮತ್ತು 11ನೇ ಮನೆಯ ಅಧಿಪತಿ ತುಲಾ ರಾಶಿ, ಇವೆರಡಕ್ಕೂ ಅಧಿಪತಿ ಶುಕ್ರ. ಇವನು 10ನೇ ಮನೆಯಲ್ಲಿದ್ದಾನೆ. 6 10 11 ಕಾಂಬಿನೇಷನ್, ಇಟ್ಸ್ ಅ ವಿನ್ನಿಂಗ್ ಕಾಂಬಿನೇಷನ್. ಓಕೆನಾ. ಇವ್ರಿಗೆ 12ರಲ್ಲಿ ರಾಹು ಇದ್ದಾನೆ, ಆದರೆ ರಾಹು ದಶೆ ಅಥವಾ ರಾಹು ಭುಕ್ತಿ ಬಂದೇ ಇಲ್ಲ. ಓಕೆನಾ. ಬೇರೆ ಬಂದಾಗ ಬೇರೆ ರೀತಿಯಲ್ಲಿ ಬೇರೆ ಕ್ಷೇತ್ರದಲ್ಲಿ ಇವರು ಸೋಲ್ಬಹುದು, ಆದರೆ ಈಗ ಈ ಕ್ಷೇತ್ರದಲ್ಲಿ ಇವರು ಗೆದ್ದಿದ್ದಾರೆ. ಇದು ವೀಕ್ಷಕರೇ, ಅಧಿಪತಿಗಳು ಮುಖ್ಯ ಆಗುತ್ತೆ. 11ನೇ ಮನೆಯ ಏನು ಗೊತ್ತಾ, ವಿನ್ನಿಂಗ್ ನಂಬರು ಓಕೆ, ಬಟ್ ಅದು ಯಾವ ಅಧಿಪತಿ ಆ ಒಂದು ಲೈನನ್ನು ವಿನ್ ಮಾಡಿಸುತ್ತೆ. ಈಗ ನೋಡಿ, ಲಿಂಗರಾಜು 2ನೇ ಮನೆಯ ಅಧಿಪತಿ, ಇದು ಬುಧ ಗ್ರಹ 2ನೇ ಮನೆ ಅಧಿಪತಿ ಮತ್ತು 11ನೇ ಮನೆ ಅಧಿಪತಿನೂ ಆಗುತ್ತೆ. 11ರಲ್ಲಿ ಇದ್ದಾನೆ. ಅವನೇನು ಮಾಡ್ತಾನೆ, ಕುಟುಂಬದಿಂದ ಜಯಗಳನ್ನ ಕೊಡ್ತಾನೆ, ಬ್ಯಾಂಕ್ ಬ್ಯಾಲೆನ್ಸ್ ಕೊಡ್ತಾನೆ, ಹೋಟೆಲ್ ಬಿಸ್ನೆಸ್ಸು, ಒಳ್ಳೆ ಮಾತುಗಾರಿಕೆ, ತುಂಬ ಕ್ಯಾಶ್, ಒಂದು ಹಣಬಲ, ಅದನ್ನು ಚೆನ್ನಾಗಿ ಕೊಡ್ತಾನೆ. ಇದನ್ನು ಮಾತ್ರ ಇವನು ವಿನ್ ಮಾಡಿಸ್ತಾನೆ. ಓಕೆನಾ. 6 ಮತ್ತು 11ರ ಅಧಿಪತಿ ಏನಾದರೂ ಆಗಿಬಿಟ್ರೆ ಅವನೇನು ಮಾಡ್ತಾನೆ, ಲಿಟಿಗೇಷನಲ್ಲಿ ಮಾತ್ರ ವಿನ್ ಮಾಡಿಸ್ತಾನೆ. ಓಕೆನಾ. ಅದರ ಜೊತೆಯಲ್ಲಿ ಇನ್ನೊಂದು ಹೇಳ್ತೀನಿ ನೋಡಿ, ಇವರಿಗೆ ಗಂಡನ ಜೊತೆ ಡೈವರ್ಸ್ ಆಗಿದೆ. ಓಕೆನಾ. 6 11 10 ಕಾಂಬಿನೇಷನ್ನು, ನೀನಿರು ನನ್ನ ಪಾಡೋದು ನಾನು ಹೇಳ್ತೀನಿ ಅಂತ ಡೈವರ್ಸ್ ಕೂಡ ಮಾಡ್ಕೊಂಡಿದ್ದಾರೆ. ಲಿಟಿಗೇಷನಲ್ಲಿ ಇವ್ರು ಗೆದ್ದಿದ್ದಾರೆ, ಮ್ಯಾರೇಜಲ್ಲಿ ಇವ್ರು ಸೋತಿದ್ದಾರೆ. ಓಕೆನಾ. ನೆಕ್ಸ್ಟ್ ಇವ್ರು ನೋಡಿ, ಲಿಟಿಗೇಷನಲ್ಲಿ ಸೋತಿರ್ಬೋದು, ಮ್ಯಾರೇಜಲ್ಲಿ ನೋಡಿ 7ನೇ ಮನೇಲಿ ಗುರು, 1ನೇ ಮನೇಲಿ ರವಿ, ಮದುವೆ ಜೀವನ ಎಲ್ಲ ಚೆನ್ನಾಗಿದೆ. ಈ ಒಂದು ಆಸ್ತಿ ವಿಚಾರದಲ್ಲಿ ಮಾತ್ರ ಸೋತಿದ್ದಾರೆ. ಓಕೆನಾ. ಈ ಒಟ್ಟಾರೆಯಾಗಿ ಈ ವಿಡಿಯೋದ ಸಾರಾಂಶ ಏನು ಗೊತ್ತಾ ವೀಕ್ಷಕರೇ, ನಾವು ಒಂದು ವ್ಯಾಜ್ಯದಲ್ಲಿ ಗೆಲ್ಲಬೇಕು ಅಂತ ಅಂದಾಗ 6ನೇ ಮನೆಯ ಅಧಿಪತಿ 11ರಲ್ಲಿ ಇರಬೇಕು. 6ನೇ ಮನೆ ಅಧಿಪತಿ 12ರಲ್ಲೋ ಅಥವಾ 8ರಲ್ಲೋ ಇದ್ದರೆ
ಅದು ಅನುಮಾನಾಸ್ಪದ ಅಥವಾ ಸೋಲ್ತಾರೆ. ನಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ ಅವರ ಜಾತಕವನ್ನು ಪರಿಶೀಲನೆ ಮಾಡಿ ನಾವು ತೀರ್ಮಾನ ಮಾಡಬೇಕು. ಈಗ ನೋಡಿ, ಇದು ಆ್ಯಕ್ಚುಲಿ ನನಗಿದು ಒಳ್ಳೇದಾಯಿತು. ಇವ್ರ ಅಣ್ಣ ತಂಗಿ, ಅಣ್ಣನಿಗೆ ತಂಗಿ ಜಾತಕ ಗೊತ್ತಿತ್ತು, ಅವ್ರು ನನಗೆ ಕೊಟ್ಟರು. ನಾನು ಫೈಂಡ್ ಔಟ್ ಮಾಡಿ ನಾನು ಮುಂಚೆನೇ ಹೇಳಿದ್ದೆ, ಸರ್ ಅವರೇ ಗೆಲ್ಲೋದು, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊತೀರಾ ಅಂತ ನಾನು ಹೇಳಿದ್ದೆ. ಇಲ್ಲ ಸರ್ ನಾನು ಫೈಟ್ ಮಾಡ್ತೀನಿ ಅಂತಲೂ ಹೇಳಿದರು. ಆಯಿತು ಅಂತ ನಾನು ಬಿಟ್ಟಿದ್ದೆ. ರಿಸಲ್ಟ್ ಬಂದು ಹೇಳಿದ್ರು, ಸರ್ ನೀವು ಹೇಳ್ದಂಗೆ ಆಯ್ತಲ್ಲ ಸರ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ಜಾತಕವನ್ನು ನಾವು ನೋಡಬೇಕಾದಾಗ, ಈಗ ನೋಡಿ, ಇವ್ರ ಬಗ್ಗೆ ಗೊತ್ತಿತ್ತು, ಕೊಟ್ಟರು, ನಾನು ಮುಂಚೆನೇ ಹೇಳಿದ್ದೆ. ಓಕೆನಾ? ಆ್ಯಕ್ಚುಲಿ ನಾನು ಹೇಳಿದೆ ಅವ್ರಿಗೆ, ಸರ್ ಅವರೇ ಗೆಲ್ಲೋದು, ಸುಮ್ಮನೆ ದುಡ್ಡೇ ಖರ್ಚು ಮಾಡ್ಕೊತೀರಾ, ಸುಮ್ಮನೆ ಬಿಟ್ಟು ಕೊಟ್ಬಿಡೋದು ಒಳ್ಳೆಯದು. ನೋಡಿ ಯಾವುದಾದ್ರು ಕಾಂಪ್ರಮೈಸ್ ಮಾಡಿ ಅಂತ ಹೇಳಿದ್ರೆ ಕಾಂಪ್ರಮೈಸ್ ಮಾಡಿದ್ರು, ಬಟ್ ಇವ್ರು ಬಗ್ಗೋರಲ್ಲ. ಬಟ್ ಅದು ಸೋತರು ಇರಲಿ. ಬಟ್ ನಿಮ್ಮ ಜೀವನದಲ್ಲಿ ನೀವು ಯಾರಾದ್ರೂ ವ್ಯಾಜ್ಯ ಮಾಡ್ತಾ ಇರ್ತೀರ, ಯಾವುದೋ ಒಂದು ಸೈಟ್ನ ಇಬ್ಬರಿಗೆ ರಿಜಿಸ್ಟ್ರ್ ಮಾಡಿರ್ತಾರೆ, ವಾಟೆವರ್ ಏನು ಬೇಕಾದ್ರೂ ಆಗಿರ್ಬೋದು, ಎನಿ ಲಿಟಿಗೇಷನ್ ಅಂತ ತೊಗೊಳ್ಳಿ. ಆಪೋಸಿಟ್ ಕ್ಯಾಂಡಿಡೇಟ್ ಅಲ್ವಾ ನಿಮಗೆ ತೊಂದರೆ ಕೊಡ್ತಾ ಇರೋ ವ್ಯಕ್ತಿಯ ಜಾತಕ ನಿಮ್ಮ ಹತ್ರ ಇರಲ್ಲ. ಅವಾಗ ಏನು ಮಾಡ್ತೀರಾ? ಅವಾಗ ಏನು ಮಾಡಬೇಕು ಅಂದರೆ ಪ್ರಶ್ನಾಶಾಸ್ತ್ರವನ್ನು ಹಾಕಬೇಕು. ಪ್ರಶ್ನಾಶಾಸ್ತ್ರದಲ್ಲಿ ಹೇಳ್ಬಿಡುತ್ತೆ ನೀವು ವಿನ್ ಆಗ್ತೀರಾ ಇಲ್ವಾ ಅಂತ. ಆವಾಗ ನೀವು ದುಡ್ಡನ್ನು ಸ್ಪೆಂಡ್ ಮಾಡಿ ಫೈಟ್ ಮಾಡಿ ಗೆಲ್ತೀರ. ಇಲ್ಲ ಅಂದರೆ ಸುಮ್ಮನೆ ದುಡ್ಡು ವೇಸ್ಟು, ಆ ಕಡೆ ನೀವು ಗೆಲ್ಲೋದು ಇಲ್ಲ, ನಿಮ್ಮ ಒಂದು ಸ್ವಾಭಿಮಾನಕ್ಕೋಸ್ಕರ ನೀವು ಹಣವನ್ನು ಕಳ್ಕೊತೀರಾ. ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಿಮ್ಮ ಯಾವುದಾದ್ರೂ ಒಂದು ಲಿಟಿಗೇಷನ್ ಸಮಸ್ಯೆ ಇದ್ದರೆ ಪ್ರಶ್ನಾಶಾಸ್ತ್ರದ ಮುಖಾಂತರ ಕೇಳ್ಕೊಳ್ಳೋದು ಒಳ್ಳೆಯದು, ನಂಬರ್ 1. ಅಥವಾ ನಿಮ್ಮ ಜಾತಕನೂ ಇದೆ, ನಿಮ್ಮ ಎನಿಮಿ ಜಾತಕನೂ ಇದೆ ಅಂತ ಅಂದಾಗ ಅವ್ರು ಕೊಟ್ಟಾಗ ನಾವು ಇಲ್ಲೇ ಹೇಳ್ಬಿಡ್ತೀವಿ ಯಾರು ಗೆಲ್ತಾರೆ ಅಂತ. ಅರ್ಥ ಆಯ್ತಾ? ಜ್ಯೋತಿಷ್ಯದಿಂದ ಭವಿಷ್ಯನ ಬದಲಾಯಿಸೋಕ್ಕಾಗಲ್ಲ. ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ತಿಳ್ಕೊಬಹುದು ವೀಕ್ಷಕರೇ. ಓಕೆನಾ ವೀಕ್ಷಕರೇ? ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.